ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಬನ್ನಿ ಇವತ್ತು ನ್ಯೂಸ್ ಏನಿದೆ ಅಂತ ನೋಡೋಣ. ನಿಫ್ಟಿಯಲ್ಲಿ ಫಸ್ಟ್ ಓಐ ಏನ್ ಚೇಂಜಸ್ ಆಗಿದೆ ನೋಡೋಣ. ಓಐ ನೋಡಿ ನೆನ್ನೆ ಏನೂ ಚೇಂಜಸ್ ಅನ್ನೋದು ಕಾಣಿಸಿಲ್ಲ, ಹಾಗಾಗಿನೇ ಮಾರ್ಕೆಟ್ ತುಂಬಾ ಹೊತ್ತು ನಮಗೆ ಸೈಡ್ ವೈಸ್ ಅಲ್ಲಿ ಇತ್ತು. ನೋಡಿ ಕಾಲ್ ಡೇಟಾ ಮಾತ್ರ ನಮಗೆ ನೆಗೆಟಿವ್ ಅಲ್ಲಿ ಇದೆ. ನೆಗೆಟಿವ್ 357 lakhs ಇದ್ರೆ ಪುಟ್ ಡೇಟಾ ಮಾತ್ರ 178 lakhs ಇದೆ. ಸೊ ಇನ್ನು ನಾವು ಸ್ಟ್ರೈಕ್ ಪ್ರೈಸ್ ಅಲ್ಲಿ ನೋಡೋದಾದ್ರೆ ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಕೂಡ ನಮಗೆ ಓಐ ಅಷ್ಟೊಂದು ವೇರಿಯೇಷನ್ಸ್ ಅಂತ ಏನು ಕಾಣಿಸ್ತಾ ಇಲ್ಲ. ಪ್ರೀವಿಯಸ್ ಡೇ ಅಲ್ಲಿ ಏನಿತ್ತೋ ಆ ಡೇಟಾಗೂ ಈ ಡೇಟಾಗೂ ತುಂಬಾ ಅಜಗಜಾಂತರವಂತ ವ್ಯತ್ಯಾಸ ಇದೆ. ಹಾಗಾಗಿ ನೆನ್ನೆ ನೋಡಿ ಎಲ್ಲೂ ಕೂಡ ಪುಟ್ ಡೇಟಾ ಬಂದೇ ಇಲ್ಲ, ಎಲ್ಲಾ ಕಡೆ ಕಾಲ್ ಡೇಟಾನೇ ಇದೆ. ಹಾಗಾಗಿ ಮಾರ್ಕೆಟ್ ಲಿಟ್ಲ್ ಬಿಟ್ ಫುಲ್ ಸೈಡ್ ವೈಸ್ ಆಗಿ ಅಲ್ಲೇ ಮಾರ್ಕೆಟ್ ನಮಗೆ ಕ್ಲೋಸ್ ಮಾಡಿದೆ. ನೋಡಿ ಇನ್ನು ಎಫ್ ಐ ಅಂಡ್ ಡಿ ಐ ಡೇಟಾ ನೋಡೋದಾದ್ರೆ ಎಫ್ ಐ ಡಿ ಐ ಡೇಟಲ್ಲಿ ನಿನ್ನೆ ಅಂದ್ರೆ 9ನೇ ತಾರೀಕು ಎಫ್ ಐ ಐಸ್ ಬೈ ಮಾಡಿರೋದು 11,000 ಚಿಲ್ಲರೆ ಆಗಿದ್ರೆ ಸೆಲ್ ಮಾಡಿರೋದು 9,000 ಚಿಲ್ಲರೆ ಕೋಟಿನ ಸೆಲ್ ಮಾಡಿದ್ದಾರೆ. ಓವರ್ ಆಲ್ ನೆಟ್ ರಿಸಲ್ಟ್ ನ ನೋಡೋದಾದ್ರೆ 2,000 ಕೋಟಿವರೆಗೂ ಕೂಡ ಅವರು ಬೈ ಮೋಡಲ್ಲಿ ಅದನ್ನ ನಿಲ್ಸಿದ್ದಾರೆ, ಅಂದ್ರೆ ಪಾಸಿಟಿವ್ ಮೋಡಲ್ಲಿ ಎಫ್ ಐ ಐಸ್ ನಿಲ್ಸಿದ್ದಾರೆ. ಇನ್ನ ಡಿ ಐ ನೋಡೋದಾದ್ರೆ 10,000 ಕೋಟಿನ ಅವರು ಬೈ ಮಾಡಿದ್ರೆ 10,000 ಕೋಟಿನ ಅವ್ರು ಸೆಲ್ ಮಾಡಿದ್ದಾರೆ. ಅದಾದ್ಮೇಲೆ ಅವರು ಓವರ್ ಆಲ್ ಕ್ಲೋಸ್ ಮಾಡಿರೋದು ಬರೀ 83 ಕೋಟಿ ಮಾತ್ರ. ಸೊ ಅದಕ್ಕೋಸ್ಕರ ನಾನು ನಿನ್ನೆ ಹೇಳ್ಬೇಕಾದ್ರೆ ಹೇಳಿದೆ ನಿಮ್ಗೆ, ಈ ನಿಫ್ಟಿ ಎಕ್ಸ್ಪೈರಿ ದಿವಸ ಏನ್ ಮಾಡ್ತಾರೆ ಅಂದ್ರೆ ಮಾರ್ನಿಂಗ್ ಎಲ್ಲರೂ ಕೂಡ ಪೊಸಿಷನ್ ಕ್ರಿಯೇಟ್ ಮಾಡ್ತಾರೆ. ಸೊ ಸೆಕೆಂಡ್ ಸೆಷನ್ ಬರೋ ಅಷ್ಟೊತ್ತಿಗೆ ಏನ್ ಮಾಡ್ತಾರೆ, ಅದನ್ನ ಎಕ್ಸಿಟ್ ಆಗ್ತಾರೆ. ಇದು ಒಂದು ಕಂಡೀಷನ್ ಆದ್ರೆ, ಎರಡನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ಮಾರ್ನಿಂಗ್ ಅವರು ಪ್ರೀ ಮಾರ್ಕೆಟ್ ಅಲ್ಲೇ ಪೊಸಿಷನ್ ಕ್ರಿಯೇಟ್ ಮಾಡ್ತಾರೆ. ಅದಾದ್ಮೇಲೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಪೊಸಿಷನ್ ನ ಕ್ಲೋಸ್ ಮಾಡ್ತಾರೆ, ಮಾರ್ಕೆಟ್ ನ ಸೈಡ್ ವೈಸ್ ಆಗಿ ಅಲ್ಲಿಗೆ ನಿಲ್ಲಿಸ್ತಾರೆ. ಸೊ ಇದು ನಿಫ್ಟಿ ಎಕ್ಸ್ಪೈರಿ ಯಾವತ್ತಿರುತ್ತೋ ನಿಫ್ಟಿ ಎಕ್ಸ್ಪೈರಿಯಲ್ಲಿ ನಮ್ಗೆ ನಾವು ಕಾಣುವಂತ ಸಿನಾರಿಯೋ ಇದು. ಹಾಗಾಗಿನೇ ನಾನು ಹೇಳಿದ್ದು ನಿಫ್ಟಿ ದಿವಸ ಎಕ್ಸ್ಪೈರಿ ದಿವಸ ಓಪನಿಂಗ್ ನಮ್ಗೆ ಕಂಪಲ್ಸರಿ ಅವರು 60 ಇಂದ 100 ಪಾಯಿಂಟ್ಸ್ ವರೆಗೂ ರೀಚ್ ಮಾಡ್ತಾರೆ, ಇಲ್ಲಾಂದ್ರೆ 80 ಪಾಯಿಂಟ್ಸ್ ವರೆಗೂ ಕೂಡ ಪಾಸಿಟಿವ್ ಅಲ್ಲಿ ತಗೊಂಡು ಹೋಗ್ತಾರೆ. ಆಫ್ಟರ್ ದಟ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಮಾರ್ಕೆಟ್ ನ ಪೊಸಿಷನ್ ಎಕ್ಸಿಟ್ ಆಗ್ಬಿಟ್ಟು ಅಲ್ಲಿಗೆ ಬಿಟ್ಬಿಡ್ತಾರೆ, ಇಲ್ಲ ಅಂದ್ರೆ ಅಲ್ಲಿ ಇನ್ನೊಂದ್ ಕಡೆ ರ್ಯಾಲಿ ಮಾಡ್ಬಿಟ್ಟು ಬಿಡ್ತಾರೆ. ಇನ್ನ ನೋಡಿ, ಸೊ ಹಿಸ್ಟ್ರಿಯಲ್ಲಿ ನೋಡಿದ್ರೆ ನಾವು ಆಪ್ಷನ್ಸ್ ಅಲ್ಲಿ ಪುಟ್ ಡೇಟಾ ಮಾತ್ರ ಬುಲ್ಲಿಶ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಕಾಲ್ ಡೇಟಾ ನಮ್ಗೆ ಬೇರಿಶ್ ಅಲ್ಲೇ ಕಾಣಿಸ್ತಾ ಇದೆ. ಇನ್ನ ಫ್ಯೂಚರ್ಸ್ ಬಂದ್ರೆ ಕೂಡ ಅಷ್ಟೇ, ಇಲ್ಲಿ ನೋಡಿ ಓವರ್ ಆಲ್ ವ್ಯೂ ಮಾತ್ರ ನಮ್ಗೆ ಬುಲ್ಲಿಶ್ ಅಲ್ಲೇ ಕಾಣಿಸ್ತಾ ಇದೆ. ಕ್ಯಾಶ್ ಮಾರ್ಕೆಟ್ ಅಲ್ಲಿ ಕೂಡ ಎಫ್ ಐ ಸೈಡ್ ಇಂದ ನಮ್ಗೆ ಬುಲ್ಲಿಶ್ ಕಾಣಿಸ್ತಾ ಇದೆ. ಸೊ ಡಿ ಐ ಸೈಡ್ ಇಂದ ಬರೀ 83 ಕೋಟಿ ಮಾತ್ರ ಕಾಣಿಸ್ತಿದೆ. ಬುಲ್ಲಿಶ್ ಯಾಕಪ್ಪ ಅಂತಂದ್ರೆ ಇವ್ರದ್ದು 2,000 ಕೋಟಿ ಬಂದಿದ್ದಾರೆ. ನೋಡಿ ಕಂಟಿನ್ಯೂಸ್ಲಿ ಬೇರಿಶ್ ಇದ್ದಂತ ಮಾರ್ಕೆಟ್ ನ ನಿನ್ನೆ ಮಾತ್ರ ಅವರು ಬುಲ್ಲಿಶ್ ಮಾಡಿದ್ದಾರೆ, ಎಲ್ಲಿ ನಮ್ಮ ಕ್ಯಾಶ್ ಮಾರ್ಕೆಟ್ ಅಲ್ಲಿ. ಆದ್ರೆ ಫ್ಯೂಚರ್ಸ್ ಅಲ್ಲಿ ಮೊನ್ನೆ ಕೂಡ ಅಂದ್ರೆ ಮಂಡೇ ಕೂಡ ನಮ್ಗೆ ಬುಲ್ಲಿಶ್ ಮಾಡಿದ್ರು, ಸೊ ನಿನ್ನೆ ಕೂಡ ಬುಲ್ಲಿಶ್ ಮಾಡಿದ್ದಾರೆ ಅವರು. ಸೊ ಅದೇ ತರ ನಮ್ಗೆ ಇನ್ನ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಡೌಜಾನ್ಸ್ ಮತ್ತೆ ನಾಸ್ಡಾಕ್ ಅಲ್ಲಿ ಡೌಜಾನ್ಸ್ ಮಾತ್ರ 21 ಪಾಯಿಂಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡಿದ್ರೆ ನಾಸ್ಡಾಕ್ 80 ಪಾಯಿಂಟ್ ಅಲ್ಲಿ ನಮ್ಗೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಮಾಡಿದೆ. ಅಂದ್ರೆ ಸ್ಟಿಲ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇವತ್ತು ಕೂಡ ನಮ್ಗೆ ಐಟಿ ಸೆಕ್ಟರ್ ರ್ಯಾಲಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಇನ್ನು ಯುರೋಪಿಯನ್ ಮಾರ್ಕೆಟ್ ಬಂದ್ರೆ ಯುರೋಪಿಯನ್ ಮಾರ್ಕೆಟ್ ಅಲ್ಲೂ ಕೂಡ ನಮ್ಗೆ ಎಫ್ ಟಿ ಎಸ್ ಸಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಮಾಡಿದ್ರೆ ಡ್ಯಾಕ್ಸ್ ಮಾತ್ರ ನಮ್ಗೆ 88 ಪಾಯಿಂಟ್ ನಮ್ಗೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡಿದೆ. ಇನ್ನು ಗಿಫ್ಟ್ ನಿಫ್ಟಿ ಆಲ್ಸೋ ನಮ್ಗೆ ಇವತ್ತು ಪಾಸಿಟಿವ್ ಅಲ್ಲೇ ಇದೆ. ನಿಕೈ ಕೂಡ ಪಾಸಿಟಿವ್ ಅಲ್ಲೇ ಇದೆ, 129 ಪಾಯಿಂಟ್ ಇವತ್ತು ಪಾಸಿಟಿವ್ ಅಲ್ಲಿ ಇದೆ. ನೋಡಿ ಹ್ಯಾಂಗ್ ಸ್ಯಾಂಗ್ ಆಗಿರ್ಬೋದು, ಹ್ಯಾಂಗ್ ಸ್ಯಾಂಗ್ 154 ಪಾಯಿಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಮಾಡಿದ್ರೆ ಕೊಪ್ಸಿ ಮಾತ್ರ 45 ಪಾಯಿಂಟ್ ಅಲ್ಲಿ ಪಾಸಿಟಿವ್ ನ ಕ್ಲೋಸ್ ಮಾಡಿದೆ. ಶಾಂಘೈ ನಮ್ಗೆ 0.25 ಮೈನಸ್ ಅಲ್ಲಿ ಕ್ಲೋಸ್ ಮಾಡಿದೆ. ಜಕಾರ್ತಾ 140 ಪಾಯಿಂಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡಿದೆ. ಕಮಾಡಿಟೀಸ್ ನ ನೋಡೋದಾದ್ರೆ ಬ್ರೆಂಟ್ ಕ್ರೂಡ್ ಕೂಡ ನಮ್ಗೆ ಪಾಸಿಟಿವ್ ಅಲ್ಲಿ ಇದೆ. ಸೊ ಅದೇ ತರ ನಮ್ಗೆ ಗೋಲ್ಡ್ ಕೂಡ ಪಾಸಿಟಿವ್ ಅಲ್ಲಿ ಇದೆ, ಕ್ರೂಡ್ ಆಯಿಲ್ ಕೂಡ ಪಾಸಿಟಿವ್ ಅಲ್ಲೇ ಇದೆ. ಸೊ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಬುಲ್ ಮೋಡ್ಗೆ ತಗೊಂಡ್ ಹೋಗ್ತಾ ಇದಾರೆ. ಇದು ರೀಸನ್ ಏನಪ್ಪಾ ಅಂತಂದ್ರೆ ಫೆಡ್ ಮೀಟಿಂಗ್ಸ್ ಇದಾವೆ. ಇನ್ನು ನಾಳಿದ್ದು ಅಂದ್ರೆ 16th 17th ಫೆಡ್ ಮೀಟಿಂಗ್ಸ್ ಇದೆ. ಸೊ ಅದರ ನ್ಯೂಸ್ ಗೋಸ್ಕರ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಫೆಡ್ ನ್ಯೂಸ್ ಇರೋದಕ್ಕೆ ಸೊ ಮಾರ್ಕೆಟ್ ನ ರ್ಯಾಲಿ ಮಾಡ್ತಾ ಇದ್ರೆ ಇಲ್ಲೇ ಅಲ್ಲ, ಸೊ ಆಲ್ ಓವರ್ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಕೂಡ ಒಂದ್ ಸ್ವಲ್ಪ ರ್ಯಾಲಿ ಇದೆ. ಬಿಕಾಸ್ ಯಾಕಂದ್ರೆ ನಮ್ಮಲ್ಲಿ ಬಜೆಟ್ ಬಂದಾಗ ರ್ಯಾಲಿ, ಬಜೆಟ್ ಪ್ರೀ ಬಜೆಟ್ ಗಿಂತ ಮುಂಚೆ ನಾವು ರ್ಯಾಲಿ ಮಾಡ್ತೀವಲ್ಲ, ಸೇಮ್ ಅದೇ ತರ ನಮ್ಗೆ ಏನಾಗ್ತದೆ ಅಂದ್ರೆ ಒಂದ್ ಸ್ವಲ್ಪ ರ್ಯಾಲಿ ಮಾಡ್ತಾ ಇದ್ರೆ ನಾವು ಕೂಡ ಅಷ್ಟೇ ನಾಳಿದ್ದು 2 ದಿವಸನೂ ಒಂದ್ ಸ್ವಲ್ಪ ವಾಲಟಿಲಿಟಿ ಜಾಸ್ತಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಅದನ್ನ ನೋಡ್ಕೊಂಡೆ ನಾವು ಟ್ರೇಡ್ ಮಾಡಿದ್ರೆ ತುಂಬಾ ಉತ್ತಮವಾದಂತ ಪ್ರಾಫಿಟ್ ಗಳನ್ನ ನಾವು ಪಡ್ಕೋಬಹುದು. ಮೈನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎನಿವೇ ಡೇಟಾ ನೋಡ್ಕೊಂಡು ನಾವು ಟ್ರೇಡ್ ಮಾಡಿ ಒಳ್ಳೆ ಪ್ರಾಫಿಟ್ ನ ಗಳಿಸೋಣ ಅಂತ ಹೇಳ್ತಾ ಸೆಷನ್ ನ ಕ್ಲೋಸ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.